ಸಚಿವ ಸ್ಥಾನ ಹಂಚಿಕೆಗೆ ಸಿಎಂ ಮಾಜಿ ಸಿಎಂ ನಡುವೆ ಪೈಪೋಟಿ ಶುರುವಾಗಿದೆ. ತಮ್ಮ ಆಪ್ತರಿಗೆ ಸಚಿವ ಸ್ಥಾನವನ್ನು ಕೊಡಿಸೋದಕ್ಕೆ ಇಬ್ಬರ ಮಧ್ಯೆ ಜಿದ್ದಾಜಿದ್ದಿ ಶುರುವಾಗಿದೆ. ಇಬ್ಬರ ಕಿತ್ತಾಟವೇ ಸಚಿವ ಸಂಪುಟ ವಿಸ್ತರಣೆ ವಿಳಂಬಕ್ಕೆ ಕಾರಣ ಆಗ್ತಾ ಇದೆಯಾ? ಇಂತಹ ಒಂದು ಪ್ರಶ್ನೆ ಕೂಡ ಉದ್ಭವ ಆಗುತ್ತೆ. ತಮ್ಮ ಆಪ್ತರಿಗೆ ಸಚಿವ ಸ್ಥಾನ ಕೊಡಿಸೋದಕ್ಕೆ ಇಬ್ಬರ ನಡುವೆ ಪೈಪೋಟಿ ಶುರುವಾಗಿರೋದಂತೂ ನಿಜ. ಇಬ್ಬರ ಕಿತ್ತಾಟವೇ ಈಗ ಸಚಿವ ಸಂಪುಟ ವಿಸ್ತರಣೆ ವಿಳಂಬಕ್ಕೆ ಕಾರಣ ಆಗಿರಬಹುದಾ? ದೆಹಲಿಯಲ್ಲಿ ಆಪ್ತರ ಪರ ಲಾಬಿ ನಡೆಸಿದ್ದಾರೆ ಸಿದ್ದರಾಮಯ್ಯನವರು, ಹಾಗೆಯೇ ಡಿಕೆ ಶಿವಕುಮಾರ್. ದೆಹಲಿಯಲ್ಲಿ ಇಬ್ಬರ ನಡುವಿನ ತಿಕ್ಕಾಟಕ್ಕೆ ಸಂಪುಟ ವಿಸ್ತರಣೆಯೂ ಕೂಡ ವಿಳಂಬವಾಗ್ತಾ ಇದೆ. ವೇಣುಗೋಪಾಲ್ ಮತ್ತು ಸುರ್ಜೇವಾಲಾ ಜೊತೆ ನಡೆದ ಸಭೆಯಲ್ಲೂ ಕೂಡ ಹೊಂದಾಣಿಕೆ ಕಂಡು ಬಂದಿಲ್ಲ. ಕೆಲವೊಂದು ಹೆಸರುಗಳ ವಿಚಾರದಲ್ಲಿ ಸಿದ್ದರಾಮಯ್ಯ ಮತ್ತು ಮುಖ್ಯಮಂತ್ರಿಗಳ ನಡುವೆ ಪೈಪೋಟಿ ಏರ್ಪಟ್ಟಿತ್ತು. ರಾಗ ಖರ್ಗೆ ಇಬ್ಬರೂ ಕೂಡ ಪಟ್ಟಿಯನ್ನು ಪರಿಶೀಲನೆ ಮಾಡಿ ನಂತರದಲ್ಲಿ ಫೈನಲ್ ಮಾಡಲಿದ್ದಾರೆ. ನಾಳೆ ರಾಜ್ಯಕ್ಕೆ ವೇಣುಗೋಪಾಲ್ ಆಗಮನದ ಸಾಧ್ಯತೆ ಇದೆ. ಖರ್ಗೆ ರಾಹುಲ್ ಫೈನಲ್ ಮಾಡಿರೋ ಪಟ್ಟಿ ಹೊತ್ತು ತರಲಿದ್ದಾರೆ ವೇಣುಗೋಪಾಲ್ ಅವರು. ಸೊ ಹಾಗಾಗಿ ಸಚಿವ ಸ್ಥಾನ ಹಂಚಿಕೆ ವಿಚಾರದಲ್ಲಿ ಸಿಎಂ ಹಾಗೂ ಮಾಜಿ ಸಿಎಂ ನಡುವೆ ಪೈಪೋಟಿ ಅಂತೂ ಜೋರಾಗೇ ಇದೆ. ಹಾಗಾಗಿ ಸಂಪುಟ ವಿಸ್ತರಣೆ ಕೂಡ ವಿಳಂಬವಾಗಿದೆ ಅನ್ನುವಂಥ ಮಾತುಗಳು ಕೇಳಿಬರ್ತಾ ಇದೆ. ಅಂದರೆ ಇಬ್ಬರು ಕೂಡ ಪಟ್ಟಿಯನ್ನು ಇಟ್ಕೊಂಡಿರುವಂಥದ್ದು. ಕೆಲವೊಂದು ಹೆಸರುಗಳನ್ನು ಸೇರ್ಪಡೆಗೊಳಿಸುವಂಥ ಒಂದು ವಿಚಾರದಲ್ಲಿ ಇಬ್ಬರ ನಡುವೆಯೂ ಕೂಡ ಸರಿಯಾದ ಹೊಂದಾಣಿಕೆ ಕಂಡಿಲ್ಲ. ಇದು ಒಂದು ರೀತಿಯಲ್ಲಿ ಸಂಪುಟ ವಿಸ್ತರಣೆ ವಿಳಂಬಕ್ಕೆ ಕಾರಣ ಅನ್ನುವಂಥ ಮಾತು ಕೇಳಿಬರ್ತಾ ಇದೆ. ವೇಣುಗೋಪಾಲ್ ಮತ್ತು ಸುರ್ಜೇವಾಲಾ ನಡುವೆ ನಡೆದಂಥ ಸಭೆಯ ಸಂದರ್ಭದಲ್ಲಿ ಕೂಡ ಮುಖ್ಯಮಂತ್ರಿಗಳು ಹಾಗೂ ಮಾಜಿ ಮುಖ್ಯಮಂತ್ರಿಗಳ ನಡುವೆ ಸರಿಯಾದ ಹೊಂದಾಣಿಕೆ ಆಗಿಲ್ಲ ಸಚಿವರ ಪಟ್ಟಿಯನ್ನು ಫೈನಲ್ ಮಾಡುವ ವಿಚಾರದಲ್ಲಿ. ಇದು ಕೂಡ ಬಹುಶಃ ಸಂಪುಟ ವಿಸ್ತರಣೆಯ ಕಗ್ಗಂಟು ಮತ್ತಷ್ಟು ಮುಂದುವರಿಯುವಂಥ ಸಾಧ್ಯತೆಗಳೇ ಕಂಡು ಬರ್ತಾ ಇರುವಂಥದ್ದು. ಫೈನಲಿ ಈಗಾಗಲೇ ರಾಹುಲ್ ಗಾಂಧಿಯವರು ಈ ಒಂದು ಪಟ್ಟಿಯನ್ನು ಫೈನಲ್ ಮಾಡಿ ನಾಳೆ ವೇಣುಗೋಪಾಲ್ ಅವರ ಜೊತೆ ಪಟ್ಟಿಯನ್ನು ಕಳುಹಿಸಿಕೊಡುವ ಸಾಧ್ಯತೆಗಳಿದೆ. ನಾಳೆ ಬೆಂಗಳೂರಿಗೆ ಕೆ.ಸಿ. ವೇಣುಗೋಪಾಲ್ ಆಗಮಿಸುವ ಸಾಧ್ಯತೆ ಇದ್ದು ಅಂತಿಮವಾಗಿ ಪಟ್ಟಿಯನ್ನು ಫೈನಲ್ಗೊಳಿಸುತ್ತಿದ್ದಾರೆ ಹೈಕಮಾಂಡ್ ನಾಯಕರು. ಮತ್ತಷ್ಟು ಮಾಹಿತಿ ಪಡೆಯೋಣ ನಮ್ಮ ಪ್ರತಿನಿಧಿ ಮಾರುತಿ ಅವರಿಂದ. ಮಾರುತಿ, ಒಂದು ಕಡೆ ಸಂಪುಟ ವಿಸ್ತರಣೆ ವಿಚಾರದಲ್ಲಿ ನಾವು ನೋಡ್ತಾ ಹೋದ್ರೂ ಕೂಡ ಯಾರನ್ನ ಸಂಪುಟಕ್ಕೆ ಸೇರ್ಪಡೆಗೊಳಿಸಬೇಕು ಅನ್ನುವಂಥ ವಿಚಾರದಲ್ಲಿ ಸಿಎಂ ಹಾಗೂ ಮಾಜಿ ಸಿಎಂ ನಡುವೆ ತಮ್ಮ ಆಪ್ತರ ಪರವಾಗಿ ಲಾಬಿ ನಡೆಸ್ತಾ ಇರುವಂಥದ್ದು ಸಂಪುಟ ವಿಸ್ತರಣೆಯ ವಿಳಂಬಕ್ಕೆ ಕಾರಣ ಆಗ್ತಾ ಇದೆಯಾ ಅಂತ? ಅದು ಒಂದು ಲೆಕ್ಕಾಚಾರ ಇರುವಂತದ್ದು. ಯಾಕೆಂದ್ರೆ ಸಿದ್ದರಾಮಯ್ಯ ಮತ್ತು ಸಿಎಂ ಆಗಿರುವಂತಹ ಡಿ.ಕೆ.ಶಿ ಅವರು ಕೂಡ ತಮ್ಮ ಆಪ್ತರನ್ನ ಸಚಿವ ಸಂಪುಟದಲ್ಲಿ ಸೇರಿಸೋದಕ್ಕೆ ಸಾಕಷ್ಟು ಲಾಬಿಯನ್ನ ಮಾಡ್ತಿದ್ದಾರೆ. ಈ ಹಿಂದೆ ದೆಹಲಿಗೆ 2 ಬಾರಿ ಹೋದಾಗಲೂ ಕೂಡ ಇದರ ಬಗ್ಗೆ ಹೈಕಮಾಂಡ್ ನಾಯಕರ ಜೊತೆ ಚರ್ಚೆ ಮಾಡಿರುವಂತದ್ದು. ಸತತವಾಗಿ ತಮ್ಮ ಪಟ್ಟಿಗಳನ್ನ, ಅಂದ್ರೆ ಸಿದ್ದರಾಮಯ್ಯ ಅವರು ತಮ್ಮ ಆಪ್ತರ ಪಟ್ಟಿಯನ್ನ ಒಂದು ಕೊಟ್ರೆ, ಇನ್ನೊಂದ್ ಕಡೆ ಡಿ.ಕೆ.ಶಿ ಅವರು ಕೂಡ ತಮ್ಮ ಆಪ್ತರ ಪಟ್ಟಿಯನ್ನ ಒಂದು ಕೊಟ್ಟು ಬಂದಿದ್ರು. ಕಳೆದ 2 ಬಾರಿ ವಾಪಸ್ ಆದಾಗ ನಂತರ 3ನೇ ಬಾರಿ ಹೋಗ್ತಾರೆ. ಆ ಸಂದರ್ಭದಲ್ಲೂ ಕೂಡ ಸಾಕಷ್ಟು ಪ್ರಯತ್ನಗಳನ್ನ ಮಾಡ್ತಾರೆ. ತಮ್ಮವರಿಗೆ ಸಚಿವ ಸ್ಥಾನ ಕೊಡಬೇಕು ಅಂತ ಸಿದ್ದರಾಮಯ್ಯರು ಕೂಡ ಪಟ್ಟನ್ನ ಹಿಡಿದಿರುವಂತದ್ದು. ಡಿ.ಕೆ.ಶಿ ಅವರು ಕೂಡ ತಮ್ಮ ಆಪ್ತರಿಗೆ ಸಚಿವ ಸ್ಥಾನ ಕೊಡ್ಲೇಬೇಕು ಅಂತ ಪಟ್ಟನ್ನ ಹಿಡಿದಿರುವಂತದ್ದು. ಮೊನ್ನೆ ವೇಣುಗೋಪಾಲ್ ನಿವಾಸದಲ್ಲಿ ನಡೆದಂತಹ ಮೀಟಿಂಗ್ ನಲ್ಲೂ ಇದೇ ವಿಚಾರಕ್ಕೆ ಇಬ್ಬರ ನಡುವೆ ಒಂದು ರೀತಿಯಾದ ವಾಗ್ವಾದ ಮತ್ತೆ ಅದೇ ರೀತಿ ಜಟಾಪಟಿಗೆ ಕೂಡ ಕಾರಣ ಆಗಿರೋದು. ಯಾಕೆಂದ್ರೆ ಎಲ್ಲೋ ಒಂದ್ ಕಡೆ ರಾಹುಲ್ ಗಾಂಧಿ ನೇರವಾಗಿ ವೇಣುಗೋಪಾಲ್ ಜೊತೆ ಚರ್ಚೆ ಮಾಡಿ ಒಂದು ಫೈನಲ್ ಮಾಡಿ ಅಂತ ಏನು ಸೂಚನೆ ಕೊಟ್ಟರು. ಆ ಸಂದರ್ಭದಲ್ಲಿ ವೇಣುಗೋಪಾಲ್ ನಿವಾಸದಲ್ಲಿ ಮೀಟಿಂಗ್ ಆಗತ್ತೆ. ಆ ಮೀಟಿಂಗ್ ನಲ್ಲಿ ಬಿ.ಕೆ. ಹರಿಪ್ರಸಾದ್, ಸಿದ್ದರಾಮಯ್ಯ, ಡಿ.ಕೆ.ಶಿ ಮತ್ತು ಸುರ್ಜೇವಾಲಾ ಅವರು ಕೂಡ ಇರ್ತಾರೆ. ಈ ಸಂದರ್ಭದಲ್ಲಿ 14 ಹೆಸರುಗಳು ಫೈನಲ್ ಆದ್ರೂ ಕೂಡ ಒಂದು 6 ಹೆಸರುಗಳಿಗಾಗಿ ಇಬ್ಬರ ನಡುವೆ ತಿಕ್ಕಾಟ ನಡೆಯುತ್ತೆ. ನಮ್ಮವರಿಗೆ ಹೆಚ್ಚಿನ ಆದ್ಯತೆಯನ್ನು ಕೊಡಬೇಕು ಅಂತ ಸಿದ್ದರಾಮಯ್ಯರು ಪಟ್ಟನ್ನ ಹೇಳಿದ್ರೆ, ಡಿ.ಕೆ.ಶಿ ಅವರು ಕೂಡ ಇಲ್ಲಿವರೆಗೂ ನನಗೆ ಬೆಂಬಲವಾಗಿ ನಿಂತ ಶಾಸಕರು ಕೂಡ ಹೆಚ್ಚಿನ ಆದ್ಯತೆಯನ್ನ ಕೊಡಬೇಕು ಅಂತ ಪಟ್ಟ ನಡೀತಾರೆ. ಹೀಗಾಗಿ ಒಂದಷ್ಟು ದಿನಗಳ ಕಾಲ ಇಬ್ಬರ ನಡುವೆ ಜಟಾಪಟಿ ಕೂಡ ನಡೀತಾ ಇರುವಂತದ್ದು. ಪ್ರಮುಖವಾಗಿ ಇದರಿಂದಲೇ ಒಂದಷ್ಟು ಸಚಿವ ಸಂಪುಟ ವಿಸ್ತರಣೆ ಮುಂದಕ್ಕೆ ಹೋಗ್ತಿದೆ. ಯಾಕೆಂದ್ರೆ ಇವರಿಬ್ಬರ ನಡುವೆ ಹೊಂದಾಣಿಕೆ ಬಂದ ನಂತರವೇ ಸಚಿವ ಸಂಪುಟ ವಿಸ್ತರಣೆ ಆಗ್ಬೇಕು ಎಂಬ ಲೆಕ್ಕಾಚಾರದಲ್ಲಿ ಹೈಕಮಾಂಡ್ ನಾಯಕರು ಕೂಡ ಇರುವಂತದ್ದು. ಹೀಗಾಗಿ ವೇಣುಗೋಪಾಲ್ ಮನೆಯಲ್ಲಿ ನಡೆದಂತಹ ಸಭೆ ವಿಫಲ ಆದ ನಂತರವೇ ರಾಹುಲ್ ಗಾಂಧಿಗೆ 2 ದಿನಗಳು ವೆಯ್ಟ್ ಮಾಡ್ತಾರೆ. ಆ ನಂತರ ರಾಹುಲ್ ಗಾಂಧಿ ಅವ್ರ ಜೊತೆ ಕೂಡ ಮೀಟಿಂಗ್ ಆಗುತ್ತೆ. ಅಂದ್ರೆ ಮಲ್ಲಿಕಾರ್ಜುನ್ ಖರ್ಗೆಯಲ್ಲಿ ರಾಹುಲ್ ಗಾಂಧಿ ಮತ್ತೆ ಅದೇ ರೀತಿಯಾದಂತಹ ವೇಣುಗೋಪಾಲ್, ಸುರ್ಜೇವಾಲಾ, ಸಿದ್ದರಾಮಯ್ಯ, ಡಿ.ಕೆ.ಶಿ ಮತ್ತು ಬಿ.ಕೆ. ಹರಿಪ್ರಸಾದ್ ಅವರ 6 ಜನರ ನಡುವೆ ಒಂದು ಮೀಟಿಂಗ್ ಆಗತ್ತೆ. ಆ ಮೀಟಿಂಗ್ ನಲ್ಲೂ ಕೂಡ ಪ್ರತ್ಯೇಕಗಳನ್ನ ಪಟ್ಟಿಯನ್ನ ಸಿದ್ದರಾಮಯ್ಯರು ಮತ್ತು ಡಿ.ಕೆ.ಶಿ ಅವರು ನೀಡ್ತಾರೆ. ಹೀಗಾಗಿ ಹೈಕಮಾಂಡ್ ನಾಯಕರು ನಾವು ಒಂದು ಪಟ್ಟಿಯನ್ನ ರೆಡಿ ಮಾಡಿ ಕಳಿಸ್ತೀವಿ, ನೀವು ರಾಜ್ಯಕ್ಕೆ ತೆರಳಿ ಅಂತ ಕೂಡ ಒಂದು ಸೂಚನೆಯನ್ನ ರಾಹುಲ್ ಗಾಂಧಿ ಅವರು ಕೊಡ್ತಾರೆ. ಒಟ್ಟಲ್ಲಿ ಇಬ್ಬರ ನಡುವೆ ಹೊಂದಾಣಿಕೆ ಒಂದಷ್ಟು ಹೆಸರುಗಳಲ್ಲಿ ಕಾಣ್ತಿಲ್ಲ. ಹೀಗಾಗಿ ಇದು ಒಂದಷ್ಟು ಸಚಿವ ಸ್ಥಾನ ವಿಳಂಬ ಆಗುವುದಕ್ಕೂ ಕೂಡ ಸಾಕಷ್ಟು ಕಾರಣ ಆಗ್ತಿದೆ ಅಂತ ಕಾಂಗ್ರೆಸ್ ನಲ್ಲಿ ಚರ್ಚೆ ಆಗ್ತಿದೆ. ಹೀಗಾಗಿ ಇದೇ ಭಾನುವಾರ ವೇಣುಗೋಪಾಲ್ ಅವರು ಕೂಡ ದೆಹಲಿಯಿಂದ ಬೆಂಗಳೂರಿಗೆ ಆಗಮಿಸ್ತಿದ್ದಾರೆ. ಹೈಕಮಾಂಡ್ ನಾಯಕರು ಕೊಟ್ಟಿರುವಂತಹ ಪಟ್ಟಿಯನ್ನ ತೆಗೆದುಕೊಂಡು ಬಂದು ಸಿದ್ದರಾಮಯ್ಯ, ಡಿ.ಕೆ.ಶಿ ಮತ್ತು ಬಿ.ಕೆ. ಹರಿಪ್ರಸಾದ್ ಜೊತೆ ಒಂದು ಮೀಟಿಂಗ್ ಅನ್ನ ಮಾಡಿ ಭಾನುವಾರ ಸಂಜೆ ಅಥವಾ ಸೋಮವಾರ ಬೆಳಿಗ್ಗೆ ಒಂದು ಪಟ್ಟಿಯನ್ನ ರಿಲೀಸ್ ಮಾಡುವ ಸಾಧ್ಯತೆ ಇರುವಂತದ್ದು. ವಸಂತ್, ಧನ್ಯವಾದ ಮಾರುತಿ ತಮ್ಮ ಮಾಹಿತಿಗಾಗಿ.
ಇದು ಸಚಿವ ಯತೀಂದ್ರ